ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಬೆಂಗಳೂರಿನಿಂದ ಕಳಿಸಿಕೊಟ್ಟಂತಹ ಶರಣ್ಯ ಅವರಿಗೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚೈಲ್ಡ್. ನೋಡಿ ವಿದ್ಯಾರ್ಥಿಗಳೇ, ಇದರ ಒಂದು ಕೀ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ ನಾವು. ದಿ ಅಕ್ಯುಪೇಷನ್ ಇನ್ ವಿಚ್ ಪೀಪಲ್ ವರ್ಕ್ ಫಾರ್ ಅದರ್ಸ್ ಆ್ಯಂಡ್ ಗೆಟ್ ರೆಮ್ಯುನರೇಟೆಡ್ ಇನ್ ರಿಟರ್ನ್ಸ್ ಈಸ್ ನೋನ್ ಆ್ಯಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಂಪ್ಲಾಯ್ಮೆಂಟ್. ಕರೆಕ್ಟಾಗಿ ಅವರು ಆನ್ಸರನ್ನು ಟಿಕ್ ಹಾಕಿದ್ದಾರೆ. Question number 2. Centralized control in MNC implies control exercised by dash. Right answer is shareholders is the right answer. Question number 3. The maturity period of a commercial paper usually ranges from dash. Right answer is 90 days to 364 days is the right answer. Equity shareholders are called dash. Owners of the company is the right answers. Question number 5. ARDS are issued in dash. USA is the right answer. Fill in the blanks. Business activities are classified as industry and dash. Right answer is commerce. Foreign insurance is for reimbursing the loss of freight to the dash company, that is shipping company is the right answer. Carbon monoxide emitted by ಏನಂತೀರ ಆಟೋಮೊಬೈಲ್ಸ್ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ಸ್ ಟು ಡ್ಯಾಶ್. ರೈಟ್ ಆನ್ಸರ್ ಈಸ್ ಏರ್ ಪೊಲ್ಯೂಷನ್. ಕ್ವಶನ್ ನಂಬರ್ 9. ಡ್ಯಾಶ್ ಈಸ್ ದ ಪ್ರೊಸೆಸ್ ಆಫ್ ಸೆಟ್ಟಿಂಗ್ ಅಪ್ ಒನ್ಸ್ ಓನ್ಸ್ ಬಿಸ್ನೆಸ್. ರೈಟ್ ಆನ್ಸರ್ ಈಸ್ ಎಂಟರ್ಪ್ರಿನರ್ಶಿಪ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10. ಡ್ಯಾಶ್ ಶಾಪ್ಸ್ ಸ್ಪೆಷಲೈಸ್ ಇನ್ ದ ಸೇಲ್ ಆಫ್ ಸ್ಪೆಸಿಫಿಕ್ ಲೈನ್ ಆಫ್ ಪ್ರಾಡಕ್ಟ್ಸ್. ರೈಟ್ ಆನ್ಸರ್ ಈಸ್ ಸ್ಪೆಷಾಲಿಟಿ. ನೋಡಿ ವಿದ್ಯಾರ್ಥಿಗಳೇ, ಭಾಳ ಜನ ಅದನ್ನು ಚೈನ್ ಅಂತ ಬರ್ತಿದ್ದೀರಾ. ದಯವಿಟ್ಟು ನನ್ನ ಪ್ರಕಾರ ಸ್ಪೆಷಾಲಿಟಿನೇ ರೈಟ್ ಆನ್ಸರ್ ಅಂತ ಅನ್ಸತ್ತೆ ನನಗೆ 100%. ಸ್ವಲ್ಪ ಕ್ವಶನ್ ನಂಬರ್ 10 ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಈ ಕ್ವಶನ್ ಪೇಪರ್ಗಿಂತ ಬಿಸ್ನೆಸ್ ಸ್ಟಡೀಸು ನಾನು ನಿಮಗೆ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ 3 ಕ್ವಶನ್ ಪೇಪರು. ಅದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಯಾರೆಲ್ಲ ಇವತ್ತು ಎಕ್ಸಾಮ್ ಬರಿತಾ ಇದ್ದೀರೋ ಅಥವಾ ನಾಳೆ ಬರಿತಾ ಇದ್ದೀರೋ ಅಂಥ ವಿದ್ಯಾರ್ಥಿಗಳು ಆ ಕ್ವಶನ್ ಪೇಪರನ್ನು ಮೊದಲು ನೋಡಿಕೊಳ್ಳಿ. ಆಯಿತಾ? ನಾನು ಹೇಳ್ತಾ ಇದ್ದೀನಲ್ವ, ಇದು ಒಂದು 50% ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ ನಿಮಗೆ 3 ಬಿಸ್ನೆಸ್ ಸ್ಟಡೀಸ್ ಕ್ವಶನ್ ಪೇಪರ್ಸ್, ಇಂಗ್ಲೀಷ್ ಮೀಡಿಯಮ್ಮೇ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ. ಮ್ಯಾಚ್ ದಿ ಫಾಲೋಯಿಂಗ್. ಕಾರ್ತ ಅಂತ ಇದೆ, ಇದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಪ್ಲಾಸ್ಟಿಕ್ ಮನಿ, ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ಸ್ ಈಸ್ ದ ರೈಟ್ ಆನ್ಸರ್. ಪ್ರಾಸ್ಪೆಕ್ಟಸ್ ಅಂತ ಇದೆ, ದಟ್ ಈಸ್ ಪಬ್ಲಿಕ್ ಕಂಪನಿ ಈಸ್ ದ ರೈಟ್ ಆನ್ಸರ್. ಮಲ್ಟಿಪಲ್ ಶಾಪ್ಸ್, ರೈಟ್ ಆನ್ಸರ್ ಈಸ್ ನೆಟ್ವರ್ಕ್ ಆಫ್ ರಿಟೇಲ್ ಶಾಪ್ಸ್ ಈಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್, ಇಂಪೋರ್ಟ್ ಟ್ರೇಡ್, ರೈಟ್ ಆನ್ಸರ್ ಈಸ್ ಬಿಲ್ ಆಫ್ ಎಂಟ್ರಿ. ನೋಡಮ್ಮ, ಯಾರು ಶರಣ್ಯ, ಐ ಥಿಂಕ್ ಕ್ವಶನ್ ನಂಬರ್ 10 ಮಾತ್ರ ತಪ್ಪಿದೆ ಅಂತ ನನಗನ್ನಿಸ್ತಾ ಇದೆ. ಅದು ಕೂಡ ಕರೆಕ್ಟಾಗಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನೋಡುವ ಸಮಯದಲ್ಲಿ ಯಾರಾದರೂ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದರೆ ರೈಟ್ ಆನ್ಸರನ್ನು ಕಮೆಂಟ್ ಮಾಡಿ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಅಂತ ಇದೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ ಇನ್ 1 ಸೆಂಟೆನ್ಸಸ್ ಈಚ್. 1 ಮಾರ್ಕ್ ಕ್ವಶನ್ ಆಗಿರುತ್ತೆ. LIC ಅಂತಲೂ ಬರಿಬೋದು, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ, ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಬರಿಬೋದು. ವಾಟ್ ಈಸ್ ಬಿಸ್ನೆಸ್ ಫೈನಾನ್ಸ್ ಅಂತ ಇದೆ. ಬಿಸ್ನೆಸ್ ಫೈನಾನ್ಸ್ ಅಂದರೆ ಇಟ್ ರೆಫರ್ಸ್ ಟು ದ ಫಂಡ್ಸ್ ರಿಕ್ವೈರ್ಡ್ ಫಾರ್ ಕ್ಯಾರಿಂಗ್ ಔಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಈಸ್ ಕಾಲ್ಡ್ ಬಿಸ್ನೆಸ್ ಫೈನಾನ್ಸ್. ವಾಟ್ ಈಸ್ ಇಂಟರ್ನಲ್ ಟ್ರೇಡ್? ಬಹಳ ಈಸಿ ಕಣ್ರಿ, ನಮ್ಮ ದೇಶದ ಒಳಗಡೆ ಕೊಂಡ್ಕೊಳ್ಳೋದಾಗಿರ್ಬೋದು. ಆಯಿತಾ? ಇದನ್ನು ನಾವು ಇಂಟರ್ನಲ್ ಟ್ರೇಡ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಬೈಯಿಂಗ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ವಿತಿನ್ ಅ ಕಂಟ್ರಿ, ದಟ್ ಈಸ್ ಕಾಲ್ಡ್ ಇಂಟರ್ನಲ್ ಟ್ರೇಡ್. ಎಕ್ಸ್ಪ್ಯಾಂಡ್ CSR ಅಂತ ಇದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಈಸ್ ದ ರೈಟ್ ಆನ್ಸರ್. ಐ ರಿಪೀಟ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಈಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್, ಇನ್ ವಿಚ್ ಇಯರ್ MS Ahmed Act was enacted? ರೈಟ್ ಆನ್ಸರ್ ಈಸ್ 2006 ಈಸ್ ದ ರೈಟ್ ಆನ್ಸರ್. 2006. ನೋಡಿ ವಿದ್ಯಾರ್ಥಿಗಳೇ, ಪಾರ್ಟ್ ಬಿಯಿಂದ 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ತಗೊಳ್ಳೋ ನೋಡ್ಬೋದು. 2 ಮಾರ್ಕ್ ಕ್ವಶನ್ಸು ಪಾರ್ಟ್ ಬಿನಲ್ಲಿದೆ, ಹಾಗೂ ಪಾರ್ಟ್ ಸಿನಲ್ಲಿ 4 ಮಾರ್ಕ್ ಕ್ವಶನ್ಸು. ದೀಸ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್
Annual exam, state any two types of debentures, define partnership, write any two intellectual ಏನಿದು property rights, state any two types of products suitable for selling through vending machines, what is the tax holiday. These questions are very 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 important, my dear children. God bless you all. ಚೆನ್ನಾಗಿ ಓದಿ, ಚೆನ್ನಾಗಿ ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಯಿತಾ, ಪಾರ್ಟ್ ಡಿನಲ್ಲಿ ತಾವುಗಳು 8 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. ಏನಾದರೂ ತಪ್ಪು ಕಂಡು ಬಂದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ತಿದ್ದಿ ಸರಿಪಡಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.